ನಿಮಗೆ ರಾಮ ಮಂದಿರ ಮತ್ತು ನರೇಂದ್ರ ಮೋದಿ ಅವರು ಮತ್ತು ಮೊನ್ನೆ ನಡೆದಂಥ ವಿಧಾನಸಭಾ ಚುನಾವಣೆಯ ಫಲಿತಾಂಶದ ನಂತರ ಒಂದು ರೀತಿಯಲ್ಲಿ ಭಯ ಉಂಟಾಗಿದೆ. ಯಾಕೆಂದರೆ ಆಲ್ರೆಡಿ 9 ಸಚಿವರನ್ನು ನಿಲ್ಲಿಸಬೇಕು ಅಂತಿದೆ. ಸತೀಶ್ ಜಾರಕಿಹೊಳಿ ಆದಿಯಾಗಿ ಎಚ್ ಸಿ ಮಹದೇವಪ್ಪ ಅವರನ್ನು ತಮ್ಗೆ ಯಾರು ಹೇಳಿದವರು 9 ಜನ ನಿಲ್ಸ್ಬೇಕು ಅಂತ ಸೋರ್ಸ್ ಅದು ಏನ್ ಗೊತ್ತಾ, ಅಥೆಂಟಿಕ್ ಸೋರ್ಸ್ ಅಲ್ಲ ಅದು. ನಾವು ಇನ್ನೂ ಯಾವುದೇ ತೀರ್ಮಾನವನ್ನ ಮಾಡಿಲ್ಲ. ಕಾರ್ಯಕರ್ತರ ಸಭೆಯನ್ನ ಮಾಡಿದ್ದೇವೆ, ಮತ್ತೆ ನಾಯಕರ ಸಭೆಯನ್ನ ಮಾಡಿದ್ದೇವೆ. 3 ಜನ ಸಚಿವರನ್ನ ಹೈಕಮಾಂಡ್ ಮಟ್ಟದಲ್ಲಿ ಮೀಟಿಂಗ್ ಕರೆಸ್ತಾ ಇದ್ದಾರೆ ಅಂತಲ್ಲ, ಯಾವ ಉದ್ದೇಶಕ್ಕೆ ಸರ್? ಅಲ್ಲ, ಮೀಟಿಂಗ್ ಕರೆದ ತಕ್ಷಣ ಅವ್ರನ್ನೆಲ್ಲ ಕ್ಯಾಂಡಿಡೇಟ್ ಆಗಿ ಅಂತ ಅರ್ಥನಾ? ಅಲ್ಲ, ಈಗ ನಮ್ಮ ಮುಂದೆ ಇರೋದೇನು ಹೇಳಿ, ಚುನಾವಣೆ ನೋಡಿ, ಇನ್ನು 4 ತಿಂಗಳ ಚುನಾವಣೆ. ಈಗ ನಾವೆಲ್ಲ ಚರ್ಚೆ ಮಾಡ್ತಾ ಇರೋದು ಬೇರೆ ಪಕ್ಷ ಸಂಘಟನೆ ಮತ್ತೆ ಬೇರೆ ಬೇರೆ ಕಾರ್ಯಗಳಿಗೆ ಅವರನ್ನ ಕರೆದು, ಯಾರು ಹಿರಿಯ ಇವರು ಮಂತ್ರಿಗಳಿದ್ದಾರೆ ಅವರನ್ನ ಕರೆದು ಬೇರೆ ಬೇರೆ ವಿಚಾರಗಳಲ್ಲಿ ಚರ್ಚೆ ಮಾಡ್ತೀವಿ. ಮಂತ್ರಿಗಳನ್ನ ಇಳಿಸ್ತಾ ಇಲ್ಲ. ಅಲ್ಲ, ಅದೇನು ನಿರ್ಧಾರನೇ ಆಗಿಲ್ಲ. ಹೇಗೆ ನಿರ್ಧಾರ ಮಾಡ್ತೀರಿ ನೀವು? ಮತ್ತೆ 22 ಕ್ಷೇತ್ರಗಳಿಗೆ ಆಯ್ಕೆ ಮಾಡಿದೀವಿ ಅಂತ ಹೇಳಿಲ್ಲ ನಾನು. ವೀಕ್ಷಕರನ್ನ ಅಸೈನ್ ಮಾಡಿದ್ದೇವೆ. ವೀಕ್ಷಕರು ಒಂದು ವರದಿಯನ್ನ ಕೊಡ್ತಾ ಇದ್ದಾರೆ ಹೈಕಮಾಂಡ್ಗೆ. ಪ್ರತಿ ಲೋಕಸಭಾ ಕ್ಷೇತ್ರದಲ್ಲಿ 3 ಜನ ಅಭ್ಯರ್ಥಿಗಳನ್ನ ಮಾಡಿದ್ದಾರೆ. ಒಂದು ಚರ್ಚೆ ಆಗುತ್ತೆ ಅಂತ ಅವೇರ್ನೆಸ್ ಕೂಡ ಇಲ್ಲ ನಿಮಗೆ? ಅಲ್ಲ, ಚರ್ಚೆ ಆಗಿದೆ. ಮಂತ್ರಿಗಳು ನೀವು ಕೇಳಿದ್ರಲ್ಲ, ಮಂತ್ರಿಗಳನ್ನ ನಿಲ್ಲಿಸುವಂತ ಒಂದು ಪ್ರಯತ್ನಗಳು ಇಲ್ವೇ ಇಲ್ಲ ಅಂತ ಹೇಳಿದ್ರಿ. ನಿಜನಾ? ಒಂದ್ ನಿಮಿಷ ಮಂತ್ರಿಗಳೇ ಪಾಯಿಂಟ್ ಹೇಳಿದಿರಲ್ಲ, ನಿಜವಾಗಿ ಹೇಳ್ಬೇಕಾದ್ರೆ ಆತ್ಮಸಾಕ್ಷಿ ಯಾವ ಮಂತ್ರಿನೂ ಲೋಕಸಭಾ ಇಲೆಕ್ಷನ್ ಹೋಗ್ಲಿಕ್ಕೆ ತಯಾರಿಲ್ಲ. ಮಂತ್ರಿ ಹೋಗ್ಲಿಕ್ಕೆ ತಯಾರಿಲ್ಲ, ಖಂಡಿತವಾಗಿ ಹೇಳ್ತೇನೆ ಆಯ್ತು. ಯಾಕಂದ್ರೆ ಮಂತ್ರಿಗೆ ಒಳ್ಳೆ ಪದವಿ, ಒಳ್ಳೆ ಬೇರೆ ಎಲ್ಲ ಅದ್ರ ಸವಲತ್ತುಗಳು, ಲಾಭಗಳು, ಎಲ್ಲ ನಷ್ಟಗಳು ಎಲ್ಲ ಗೊತ್ತು ನಿಮ್ಗೆ. ನಾನು ಖಾಲಿ ಲಾಭ ಅಂತ ಬಿಟ್ಟು ಯಾರಾದ್ರೂ ಅವ್ನು ಇಲೆಕ್ಷನ್ ನಿಂತರು ಅವ್ನು ಮನಪೂರ್ವಕ ಕೆಲಸ ಮಾಡಿ ಗೆಲ್ಲಿಕ್ಕೆ ಪ್ರಯತ್ನ ಮಾಡಲ್ಲ. ಅಲ್ಲ, ಅವ್ರಿಗೆ ಮನಸ್ಸಿಲ್ಲ, ತಾನು ಎಂಪಿಯಾಗಿ ಹೋಗುದಿಂದ ಇಲ್ಲಿ ಮಂತ್ರಿಗೆ ಕಂಟಿನ್ಯೂ ಆಗಿ ಅಂತ ಇರ್ತಾನೆ. ಖಂಡಿತವಾಗಿಯೂ ಅವನು ಯಾರಾದ್ರೂ ಅವನ ಬಲತ್ಕಾರದಲ್ಲಿ ಅವ್ನು ನಿಲ್ಲಿಸಬೇಕು. ನಾವು ಗೆಲ್ತೀವಿ. ಇದೇ ಮಾತನ್ನ ನಮ್ಮ ಬಿಜೆಪಿ ವಕ್ತಾರ ಏನ್ ಮಾತಾಡ್ತಾರೆ, ಇದನ್ನು 2023 ಚುನಾವಣೆಗೆ ನಿಮ್ಮಲ್ಲಿ 28 ಲೋಕಸಭಾ ಕ್ಷೇತ್ರಗಳಲ್ಲಿ ಸಮರ್ಥವಾದಂತಹ ಅಭ್ಯರ್ಥಿಗಳು ಯಾರಿದ್ದಾರೆ? ಒಂದೆರಡು ಹೆಸರು ಹೇಳಿ ದಯವಿಟ್ಟು. ಸ್ವಾಮಿ, 2004ರ ಚುನಾವಣೆಗೆ 2004ರ ಚುನಾವಣೆಗೆ ಮೊದಲು ಕಾಂಗ್ರೆಸ್ ನಲ್ಲಿ ಯಾವುದೇ ಪ್ರಧಾನಿ ಅಭ್ಯರ್ಥಿ ಇಲ್ಲ. ಯಾರು ಕ್ಯಾಲಿಬರ್ ಇರ್ತಕ್ಕಂಥ ಪ್ರಧಾನಮಂತ್ರಿ ಇಲ್ಲ. ಮನಮೋಹನ್ ಸಿಂಗ್ ಅವರು ಬಂದು ಇಡೀ ಪ್ರಪಂಚದಲ್ಲಿ ಒಂದು ಅತ್ಯುತ್ತಮವಾದಂತ ಕೆಲಸ ಮಾಡಿದಂತ ಮನಮೋಹನ್ ಸಿಂಗ್ ಅವರು ಅಂದ್ರೆ ಇಡೀ ದೇಶವನ್ನ ಆರ್ಥಿಕವಾಗಿ ಸಬಲಗೊಳಿಸಿದಂತ ಏನು ಹೊಸ ಮಾಡರ್ನ್ ಎರಾ ಆಫ್ ಪಾಲಿಟಿಕ್ಸ್ ಅನ್ನ ತಂದವರು ಮನಮೋಹನ್ ಸಿಂಗ್ ಅವರು. ಹಾಗೆ ನಮ್ಮ ಪಕ್ಷದಲ್ಲಿ ಹಲವಾರು ನಾಯಕರಿದ್ದಾರೆ. ಎಲೆಮರೆ ಕಾಯಿಗೆ ಹಿಂದೆ ಕೆಲಸ ಮಾಡ್ತಾ ಇದ್ದಾರೆ. ಅವ್ರನ್ನ ಯಾವಾಗ ತರಬೇಕು, ಹೇಗೆ ತರಬೇಕು ಅನ್ನೋ ಕೆಲಸನ ಮಾಡ್ತೇವೆ. ಆದ್ರೆ ನಿಮ್ಮಿಂದ ನಾವು ಹೇಳ್ಸ್ಕೊಳ್ಳೋದಲ್ಲ. ಆದ್ರೆ ನಿಮ್ಮಲ್ಲಿರೋ ಒಳ ಜಗಳಗಳನ್ನ, ನಿಮ್ಮಲ್ಲಿರೋ ಒಬ್ಬ ಎತ್ತಾಳ ಅವ್ರಿಗೆ ಒಂದು ಆನ್ಸರ್ ಕೊಡೋ ತಾಕತ್ತಿಲ್ಲ. ಏನ್ ಮಾತಾಡ್ತೀರಾ ಸ್ವಾಮಿ ನೀವು? ತಾಕತ್ತಿದ್ರೆ ನಿಮ್ಮ ಎತ್ತಾಳ ಅವರು ಒಂದು ಕಿತ್ತು ಸಾಕಿ ನೋಡಿದ್ರೆ ನೀವು ಅದು ಮಾಡಕ್ಕಾಗಲ್ಲ. ನಿಮ್ಮ ಕೇವಲ ಒಬ್ಬ ನಾಯಕರನ್ನ ಕಂಟ್ರೋಲ್ ಮಾಡಕ್ಕಾಗಲ್ಲ. ಈ ದೇಶದ ಸಂಸತ್ಗೆ ಸೆಕ್ಯೂರಿಟಿ ಕೊಡ್ತಾ ಇರ್ತಕ್ಕಂಥ ಪಕ್ಷ ಇವತ್ತು ಈ ದೇಶವನ್ನ ಸೆಕ್ಯೂರಿಟಿ ಕೊಡ್ತೀರಾ ನೀವು? ನೀವು ಈ ವಿಡಂಬವಾದಗಳನ್ನ ನಿಲ್ಲಿಸಿ ಬನ್ನಿ. ವಿಡಂಬವಾದಗಳನ್ನ ನಿಲ್ಲಿಸಿ ಬನ್ನಿ. ಈ ದೇಶದ ನಾಗರಿಕರು, ಈ ದೇಶದ ರಾಹುಲ್ ಗಾಂಧಿ ಅವರು, ಮಲ್ಲಿಕಾರ್ಜುನ ಖರ್ಗೆ ಅವರ ನೇತೃತ್ವದಲ್ಲಿ ಏನು ನಡೀತಾ ಇದೆ ಅದನ್ನ ಈ ದೇಶಕ್ಕೆ ಕೆಲಸವನ್ನು ಮಾಡಲಾಗ್ತದೆ. ನೀವು ಅವರ ಶಾಸಕರು, ಕಾಂಗ್ರೆಸ್ಸಿನ ಶಾಸಕರುಗಳೇನು, ಕಾಂಗ್ರೆಸ್ಸಿನ ಸಚಿವರುಗಳೇನು ಎಲ್ಲಿ ಲೂಟಿ ಹೊಡಿತಾ ಇದ್ದಾರೆ, ಎಲ್ಲಿ ATM ಸರ್ಕಾರ ಇದು ಅನ್ನುವಂಥದ್ರ ಬಗ್ಗೆ ಜನಸಾಮಾನ್ಯ ಒಂದು ನಿಮಿಷ